Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. With the blessed day in the presence of God. ದೇವರ ಸಾನ್ನಿಧ್ಯದಲ್ಲಿ ಆಶೀರ್ವದಿಸಲ್ಪಟ್ಟಂತ ಇನ್ನೊಂದು ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Open our Bibles to Isaiah chapter 55 verse number 9. ಯೆಶಾಯ 55ನೇ ಅಧ್ಯಾಯ 9ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. Isaiah chapter 55 verse number 9. ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 9ನೇ ವಚನ. Let's read the word. ವಾಕ್ಯವನ್ನು ಓದಿಕೊಳ್ಳೋಣ. For just as the heavens are higher than the earth, so my ways are higher than your ways, and my thoughts are higher than your thoughts. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. Hallelujah. Hallelujah. Just if you read the scripture, ಈ ವಾಕ್ಯವನ್ನು ನೀವು ಓದುವುದಾದರೆ it talks about man's standard and God's standard. ಮನುಷ್ಯನ ಗುಣಮಟ್ಟ ಬೇರೆ ರೀತಿಯಲ್ಲಿ ದೇವರ ಗುಣಮಟ್ಟದ ಬಗ್ಗೆ ಮಾತನಾಡ್ತಾ Now ಇದೆ. the scripture tells us ಈ that ವಾಕ್ಯ ನಮಗೆ ಈ ರೀತಿಯಲ್ಲಿ ಅರ್ಥ ಆಗಿದೆ. God thinks differently than a man. ದೇವರು ಮನುಷ್ಯನ ಆಲೋಚನೆ ಮಾಡುವುದಕ್ಕಿಂತ ದೇವರು ವಿಭಿನ್ನವಾಗಿ ಆಲೋಚನೆ ಮಾಡುತ್ತಾನೆ. In other words, ಇನ್ನೊಂದು ಮಾತಲ್ಲಿ God ಹೇಳುವುದಾದರೆ has a unique way of thinking. ದೇವರಿಗೆ ಒಂದು ವ್ಯತ್ಯಸ್ತವಾಗಿ ಆಲೋಚನೆ ಮಾಡುವಂತ ಒಂದು ಪ್ರತ್ಯೇಕವಾಗಿ ಆಲೋಚನೆ ಮಾಡುವಂತ ಒಂದು ಆಲೋಚನೆಗಳಿದ್ದಾವೆ, So ಮಾರ್ಗಗಳಿದ್ದಾವೆ. if we want to walk with God, ಒಂದು ವೇಳೆ ನಾವು ದೇವರ ಜೊತೆ if ನಡೆಯಬೇಕಾದರೆ, we want to encounter the presence of God, ದೇವರ ಪ್ರಸನ್ನತೆಯನ್ನು ನಾವು ಅನುಭವ we ಮಾಡಬೇಕಾದರೆ need to adopt His standards. ಆತನ ಒಂದು ಮಟ್ಟವನ್ನ ನಾವು ಅರಿತುಕೊಳ್ಳಬೇಕಾಗಿದೆ. We need to adopt His standards. ಆತನ ಮಟ್ಟವನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕಾಗಿದೆ. Not lower God to our standards. ಆದರೆ ದೇವರನ್ನು ನಮ್ಮ ಮಟ್ಟಕ್ಕೆ ಇಳಿಯುವಂತೆ ನಾವು ಮಾಡಕೂಡದು. Now, are you understanding this message? ಈ ಒಂದು ಸಂದೇಶ ನಿಮಗೆ ಅರ್ಥವಾಗ್ತಾ ಇದೆಯಾ? There is man's standard and ಮನುಷ್ಯನ God's ಒಂದು standard. ಗುಣಮಟ್ಟ ಇದೆ ಮತ್ತು ದೇವರ ಗುಣಮಟ್ಟ ಇದೆ. That's what Isaiah is revealing. ಇದೇ ನಮಗೆ ಯೆಶಾಯ ಪ್ರವಾದಿ ನಮಗೆ ಪ್ರಕಟಪಡಿಸ್ತಾ That ಇದ್ದಾರೆ. is what God is saying to Isaiah. ದೇವರು ಈ ಪ್ರವಾದಿಯಾದ ಯೆಶಾಯನಿಗೆ ಈ ವಾಕ್ಯದ ಮುಖಾಂತರವಾಗಿ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ. Isaiah, you have a standard of thinking. ಯೆಶಾಯನೇ, ನೀನು ಆಲೋಚನೆ ಮಾಡುವಂತ ಒಂದು ರೀತಿಯಿಂದ ಒಂದು ಮಟ್ಟ ಇದೆ. But I have a standard of thinking. ಆದರೆ ನಾನು ಆಲೋಚನೆ ಮಾಡುವ ಮಟ್ಟ ಒಂದು ಇದೆ. I'm giving you an example. ಒಂದು ಉದಾಹರಣೆ What ಕೊಡುವುದಾದರೆ, is the difference between man's standard and God's standard? ಮನುಷ್ಯನ ಮಟ್ಟ ಮತ್ತು ದೇವರ ಗುಣಮಟ್ಟ ಅಂದ್ರೆ ಏನೆಂದು ನೋಡುವಾಗ, See, Abraham was in Canaan. ಅಬ್ರಹಾಮನು ಕಾನಾನ್ ದೇಶದಲ್ಲಿದ್ದ. It was just then he entered the promised land for the first time. ಮೊದಲನೇ ಬಾರಿ ಆತನು ಆ ಕಾನಾನ್ ದೇಶಕ್ಕೆ ಆತನು ಕಾಲಿಟ್ಟಿದ್ದ. Just when he reached the promised land, ಆತನು ಯಾವಾಗ ವಾಗ್ದಾನ ದೇಶಕ್ಕೆ ಕಾಲಿಟ್ಟನು, he did not see the land in abundance. ಅದರಲ್ಲಿ ಸಮೃದ್ಧಿಯನ್ನ ಆ ಒಂದು ವಾಗ್ದಾನ ದೇಶದಲ್ಲಿ ನೋಡಲಿಲ್ಲ. First time he saw famine. ಆತನು ಆ ಬಂದ ಕೂಡಲೇ ಆತನಿಗೆ ಬರಗಾಲ ಎದುರಾಯಿತು. He saw great famine. ಅದನ್ನು ಶ್ರೇಷ್ಠವಾದ ಅಂದ್ರೆ ದೊಡ್ಡ ಒಂದು ಬರಗಾಲ ಆ ಒಂದು ಭೂಮಿಯಲ್ಲಿ ಆವರಿಸಲ್ಪಟ್ಟಿದೆ. See, Abraham had this thinking. ಅಬ್ರಹಾಮನಿಗೆ ಈ ರೀತಿಯಲ್ಲಿ ಒಂದು ಆಲೋಚನೆ I'm ಬಂತು, going to Canaan. ನಾನು ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಇದ್ದೇನೆ. That is the promised land. ಅದೊಂದು ವಾಗ್ದಾನ That ದೇಶವಾಗಿದೆ, is a land of abundance. ಅದೊಂದು ಸಮೃದ್ಧಿಯ ದೇಶವಾಗಿದೆ. It's just to reach the land. ಆದರೆ ನಾನು ಕಾನಾನ್ ದೇಶವನ್ನು ಮುಟ್ಟಿದ ಕೂಡಲೇ See famine. ನನಗೆ ಬರಗಾಲ ಎದುರಾಗ್ತಾ ಇದೆ. No water. ಯಾವುದೇ ನೀರಿಲ್ಲ, No food. ಯಾವುದೇ ಆಹಾರ ಇಲ್ಲ. Now Abraham is thinking like this. ಈಗ ಅಬ್ರಹಾಮನು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾ I ಇದ್ದಾರೆ, will go down to Egypt. ನಾನು ಐಗುಪ್ತ ದೇಶಕ್ಕೆ ಇಳಿದು ಹೋಗುತ್ತೇನೆ. God brought him to Israel. ಇಸ್ರೇಲ್ ದೇಶಕ್ಕೆ ಆತನ ಎತ್ತರ ಪ್ರದೇಶಕ್ಕೆ ದೇವರು God ಕರೆದುಕೊಂಡು raised the standard. ದೇವರು ಆತನ ಮಟ್ಟವನ್ನ ಒಂದು ಮಟ್ಟದಿಂದ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ತಂದನು. He was in Mesopotamia. ಆತನ ಮೆಸೊಪೊಟೇಮಿಯಾ ಎಂಬುವಂತಹ ದೇಶದಲ್ಲಿದ್ದನು. God raised the standard. ದೇವರು ಆತನ ಗುಣಮಟ್ಟವನ್ನ ಹೆಚ್ಚಿಸಿದರು. But when he saw the famine, ಆದ್ರೆ ಆ ಗುಣಮಟ್ಟ ಹೆಚ್ಚಿದಂತಹ ಭೂಮಿಯಲ್ಲಿ ಬರಗಾಲವನ್ನು ನೋಡಿದಾಗ he went down to Egypt. ಆತನ ಮತ್ತೆ ತಿರುಗಿ ಐಗುಪ್ತ ದೇಶಕ್ಕೆ ಹೋಗುತ್ತಿದ್ದಾನೆ. That is man's standard. ಅದು ಮನುಷ್ಯನ ಒಂದು ಆಲೋಚನೆ, ಮನುಷ್ಯನ ಮಟ್ಟವಾಗಿದೆ. You all know what happened to Abraham when he went down to Egypt. ನಿಮಗೆಲ್ಲರಿಗೂ ಗೊತ್ತು, ಯಾವಾಗ ಐಗುಪ್ತ ದೇಶದ ಇಳಿದಕ್ಕೆ ಆತನು ಇಳಿದು ಹೋದನು ಅಥವಾ ಆತನ ಮಟ್ಟವನ್ನ ನೋಡಿಕೊಂಡು ಆತನ ಮನುಷ್ಯನ ಮಟ್ಟವನ್ನು ನೋಡಿಕೊಂಡು ಹೋದನು. So he lost his wife. ಆತನು ತನ್ನ ಹೆಂಡತಿಯನ್ನು He ಕಳೆದುಕೊಂಡನು. lost his beautiful wife. ಆತನ ಸೌಂದರ್ಯವತಿಯಾದ ಹೆಂಡತಿಯನ್ನು He ಕಳೆದುಕೊಂಡನು. lost his only wife. ಆದರೆ ತನ್ನ ಒಬ್ಬ ಸೌಂದರ್ಯವತಿಯಾದ ಹೆಂಡತಿಯನ್ನು So ಕಳೆದುಕೊಂಡನು. the king of Egypt took Abraham's wife for marriage. ಐಗುಪ್ತ ದೇಶದ ರಾಜನಾದ ಆ ಫರೋನು ಆಕೆಯನ್ನ ಮದುವೆ ಮಾಡೋದಕ್ಕೋಸ್ಕರವಾಗಿ ಆ ಅಬ್ರಹಾಮನಿಂದ ಕಿತ್ತುಕೊಂಡು ತೆಗೆದುಕೊಂಡು ಹೋದನು. So can you imagine the pain, the trauma that Abraham went through those times? ಆಲೋಚನೆ ಮಾಡ್ರಿ, ನಾವಲ್ಲಿ ಒಂದು ವಾಕ್ಯದಲ್ಲಿ ಓದ್ತೇವೆ, ಆದ್ರೆ ಅಲ್ಲಿ ಅಬ್ರಹಾಮನು ಯಾವ ರೀತಿಯ ನೋವನ್ನ, ಯಾವ ರೀತಿಯ ಚಿಂತೆಯನ್ನು ಅನುಭವಿಸಿದ ತನ್ನ ಹೆಂಡತಿಯನ್ನ ಇನ್ನೊಬ್ಬ ವ್ಯಕ್ತಿ ತೆಗೆದುಕೊಂಡು So he ಹೋದನು. went off regretted like this. ಆದರೆ ಈ ರೀತಿಯಲ್ಲಿ ತನ್ನ ಮೇಲೆ ತನಗೆ ಸಿಟ್ಟು ಬಂದಿರಬಹುದು, ಕೋಪ ಬಂದಿರಬಹುದು. So God told me to be
ಹೇಳಿದರು, ಆ ವಾಗ್ದಾನ ದೇಶದಲ್ಲಿ ಕಾನಾನ್ ದೇಶದಲ್ಲಿ ಇರಬೇಕೆಂದು ಹೇಳಿದರು. It was better to be in famine in the promised land. ನನಗೆ ಈ ಒಂದು ಪರಿಸ್ಥಿತಿ ಬರುವುದಕ್ಕಿಂತ ನಾನು ಆ ಬರಗಾಲದ ಭೂಮಿಯಲ್ಲಿ ಇರುವುದೇ ಒಳ್ಳೆಯದಾಗಿತ್ತು. That is God's standard. ಅದು ದೇವರ ಮಟ್ಟವಾಗಿದೆ. Church, when you are in some difficult situation, ನಿಮ್ಮ ಜೀವಿತದಲ್ಲಿ ಕಷ್ಟದ ದಿನಗಳಲ್ಲಿ ನೀವು ಹಾದು ಹೋಗುವಾಗ you want to change the situation immediately. ಆ ತಕ್ಷಣವೇ ನೀವು ಪರಿಸ್ಥಿತಿಯನ್ನು ಬದಲಾವಣೆ ಆಗಬೇಕೆಂದು ಬಯಸುತ್ತೀರಿ. Immediately you want to come out of the pain. ಆ ತಕ್ಷಣವೇ ಆ ನೋವಿನಿಂದ ಹೊರಗಡೆ ಬರಬೇಕೆಂದು ಬಯಸುತ್ತೀರಿ. Completely you need retirement from this situation. ಈ ಪರಿಸ್ಥಿತಿಯಿಂದ ನನಗೆ ಈ ಒಂದು ತೇರ್ಗಡೆ ಬೇಕು ಎಂದು ಬಯಸುತ್ತೀರಿ. But if that is your standard, ಅದು ನಿಮ್ಮ ಮಟ್ಟ ಆಗಿದೆ. God has his own ಆದರೆ standard. ದೇವರು ಆತನ ಒಂದು ಗುಣಮಟ್ಟವನ್ನು ಇಟ್ಟಿದ್ದಾನೆ. If you think about Isaac's life, ನೀವು ಈ ಸಾಕರ ಜೀವಿತವನ್ನು ಆಲೋಚನೆ even ಮಾಡುವುದಾದರೆ in his life there came a famine. ಆತನ ಜೀವಿತದಲ್ಲಿ ಕೂಡ ಬರಗಾಲ ಬಂತು. God said to Isaac, ದೇವರು ಈ ಸಾಕರಿಗೆ ಈ ರೀತಿಯಲ್ಲಿ ಹೇಳಿದರು, don't do the same mistake what your father did. ನಿನ್ನ ತಂದೆ ಯಾವ ತಪ್ಪನ್ನ ಮಾಡಿದನೋ ಆ ತಪ್ಪವನ್ನು ನೀನು ಮಾಡಬೇಡ. Don't go down to Egypt. ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ. Stay where you are. ನೀನು ಎಲ್ಲಿದ್ಯೋ ಅಲ್ಲೇ ನೀನು ಬೇರೂರಿ ನಿಲ್ಲು. In the famine, ಆ ಒಂದು ಬರಗಾಲದ in ಮಧ್ಯದಲ್ಲಿ, the midst of famine, ಆ ಬರಗಾಲದ ಮಧ್ಯದಲ್ಲಿ God made him abundant blessing. ದೇವರು ಆತನು ಸಮೃದ್ಧಿಯಿಂದ ಆಶೀರ್ವಾದ ಮಾಡಿದರು. You need to raise your standard up to God's standard. ದೇವರ ಮಟ್ಟಕ್ಕೆ ನಿಮ್ಮ ಮಟ್ಟವನ್ನು ನೀವು ತರಬೇಕಾಗಿದೆ. Are you understanding? ಸಭೆ ನಿಮಗೆ ಅರ್ಥ There ಆಗ್ತಾ is ಇದೆಯಾ? God's standard and there is man's ಒಂದು ದೇವರ standard. ಮಟ್ಟ ಇದೆ, ಅದೇ ರೀತಿಯಲ್ಲಿ ಆ ಮನುಷ್ಯರ ಮಟ್ಟ Now ಇದೆ. even Naomi and her family did the same mistake. ನಾವು ಇವತ್ತು ಆತನ ಕುಟುಂಬವು ಕೂಡ ಇದೇ ತಪ್ಪು ಮಾಡಿದ್ದು. They were in the promised land. ಅವರ ವಾಗ್ದಾನ ದೇಶದಲ್ಲಿ ಇದ್ದು Famine came. ಅಲ್ಲಿ ಬರಗಾಲ ಬಂತು. They left the country. ಅವರ ಆ ದೇಶವನ್ನು ಬಿಟ್ಟು They ಹೋದರು. went to Moab. ಅವರ ಮೋವಾಬ್ ದೇಶಕ್ಕೆ Where ಹೋದರು. there was absolutely no presence of God. ಅಲ್ಲಿ ಯಾವುದೇ ದೇವರ ಪ್ರಸನ್ನತೆ ಇರುವಂತ ಜಾಗವೇ ಅದಲ್ಲ. Though there was famine in the land of promise, ಆ ವಾಗ್ದಾನ ದೇಶದಲ್ಲಿ ಅಲ್ಲಿ ಬರಗಾಲ ಇದ್ದರೂ ಕೂಡ the Bible says God visited Canaan. ಸತ್ಯವೇದ ಹೇಳ್ತದೆ, ಅವರು ಆ ಒಂದು ಮೋವಾಬ್ ದೇಶಕ್ಕೆ ಹೋದ ನಂತರ ದೇವರು ಕಾನಾನ್ ದೇಶವನ್ನು ಸಂಧಿಸಿದರು. God did not visit Moab. ದೇವರು ನವೋಮಿ ಮೋವಾಬ್ ದೇಶಕ್ಕೆ ಹೋದರೆಂದು ಮೋವಾಬಿಗೆ ಆಕೆಯನ್ನು ಬಂದು ಸಂಧಿಸಲಿಲ್ಲ. God visited the promised ದೇವರು land. ಕಾನಾನ್ ದೇಶವನ್ನು ವಾಗ್ದಾನ ದೇಶವನ್ನು ಸಂಧಿಸಿದರು. You need to keep yourself when God will visit. ದೇವರು ಎಲ್ಲಿ ನಿಮ್ಮನ್ನು ಸಂಧಿಸುತ್ತಾರೋ ಆ ಸ್ಥಳದಲ್ಲಿ ನಿಮ್ಮನ್ನು ನೀವು ನೆಲೆಗೊಳಿಸಬೇಕು. Let me give you another ನಿಮಗೆ example ಉದಾಹರಣೆಯನ್ನು of ನಿಮಗೆ man's ಕೊಡ್ತೇನೆ. standard of thinking. ಒಬ್ಬ ಮನುಷ್ಯನ ಆಲೋಚನೆ, ಒಬ್ಬ ಮನುಷ್ಯನ ಮಟ್ಟ ಹೇಗೆ You know, ಎಂದು few ನಿಮಗೆ ತಿಳಿಸ್ತೇನೆ. people come to us with strange prayer requests. ಕೆಲವರು ನಮ್ಮ ಬಳಿಗೆ ವಿಚಿತ್ರವಾದ ಒಂದು ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನು ತೆಗೆದುಕೊಂಡು ಬರುತ್ತಾರೆ. They'll come to me. ಅವರು ಈ ರೀತಿಯಲ್ಲಿ ಹೇಳುತ್ತಾರೆ, Akka, please pray for me. ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ. You know, I am in love with a boy who is unbeliever. ಯಾರೋ ಒಬ್ಬ ಲೋಕದಲ್ಲಿ ಇರುವಂತ ವ್ಯಕ್ತಿ ಇದ್ದಾನೋ, ಅವನ ಜೊತೆ ನಾನು ಪ್ರೀತಿಯಲ್ಲಿದ್ದೇನೆ. I want to marry him. ಆತನನ್ನು ನಾನು ಪ್ರೀತಿಸಿ ಮದುವೆ ಆಗಬೇಕು. Akka, please pray that Satan will not touch my life. ಸೈತಾನನು ನನ್ನ ಜೀವಿತವನ್ನು ಮುಟ್ಟಬಾರದು. ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. How can I pray this prayer? ಈ ಪ್ರಾರ್ಥನೆ ನಾನು ಹೇಗೆ That ಮಾಡಬೇಕು? is against the law of God. ಇದು ದೇವರ ನ್ಯಾಯ ಪ್ರಮಾಣದ ವಿರುದ್ಧವಾಗಿ ಆಗಿದೆ. The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, what is the connection, relationship with the light and the darkness? ಕತ್ತಲೆ ಮತ್ತು ಬೆಳಕಿನ ಮಧ್ಯದಲ್ಲಿರುವಂತಹ ಆ ಒಂದು ಸಂಪರ್ಕ ಏನಾಗಿದೆ? See, God has kept us as the interceders for the people of God. ದೇವರು ನಮ್ಮನ್ನ ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ನಮ್ಮನ್ನ ಇಟ್ಟಿದ್ದಾರೆ. How can I take such kind of a request before God? ದೇವರ ಮುಂದೆ ಇಂಥ ಒಂದು ಮನವಿಗಳನ್ನ ನಾನು ಹೇಗೆ ತೆಗೆದುಕೊಳ್ಳಲು, ಹೇಗೆ ದೇವರ ಮುಂದೆ ಹೋಗಲಿ? Because she is marrying an unbeliever. ಆಕೆ ಒಂದು ಅವಿಶ್ವಾಸಿಯನ್ನು ಮದುವೆ ಆಗ್ತಿದ್ದಾಳೆ. She is light and he is darkness. ಆಕೆ ಒಂದು ಬೆಳಕಾಗಿದ್ದಾಳೆ, ಆತನು ಒಬ್ಬ ಕತ್ತಲೆ ಆಗಿದ್ದಾಳೆ. But make sure that Satan will not touch their life. ಆ ಸೈತಾನನು ಯಾವುದೇ ಕಾರಣಕ್ಕೂ ನಮ್ಮ ಜೀವಿತವನ್ನು ಮುಟ್ಟಬಾರದು ಎಂದು ಆಕೆ ಹೇಳ್ತಾ ಇದ್ದಾಳೆ. How can God hear such kind of prayers? ಇಂಥ ಪ್ರಾರ್ಥನೆ ದೇವರು ಹೇಗೆ ಕೇಳಿಸಿಕೊಳ್ಳಲು ಸಾಧ್ಯ? Basically, she is telling like this. ಆಕೆ ಈ ರೀತಿಯಲ್ಲಿ ಹೇಳುತ್ತಿದ್ದಾಳೆ, You know, Lord, I am choosing hell. ದೇವರೇ ನಾನು ನರಕವನ್ನು ಆರಿಸಿಕೊಡ್ತಾ But ಇದ್ದೀನಿ. Lord, make sure that you make hell heaven for me. ನೀ ನನಗೆ ನರಕವನ್ನೇ ನೀನು ಪರಲೋಕವನ್ನಾಗಿ ಮಾಡಬೇಕೆಂದು ಆಕೆ ಬಯಸ್ತಾ How ಇದ್ದಾಳೆ. is that possible? ಅದು ಹೇಗೆ ಸಾಧ್ಯ? That is man's standard. ಅದು ಮನುಷ್ಯನ ಮಟ್ಟ ಆಗಿದೆ. But that is God's standard. ದೇವರ ಮಟ್ಟ ಒಂದಿದೆ. Leave the relationship with the darkness. ಆ ಕತ್ತಲೆ ಲೋಕದ ಆ ಒಂದು ವಿಚಾರಗಳಿಂದ, ಸಂಬಂಧಗಳಿಂದ ನೀವು ಪ್ರತ್ಯೇಕವಾಗಿ ಜೀವಿಸಿ Adopt your life to God's standard. ದೇವರ ಮಟ್ಟಕ್ಕೆ ನೀವು ಬನ್ನಿರಿ. You know, there are some people, ಕೆಲವು ಜನರಿದ್ದೀರಿ, you know, they want to visit certain places where there is absolutely no presence of God. ದೇವರ ಪ್ರಸನ್ನತೆ ಇಲ್ಲದ ಸ್ಥಳಕ್ಕೆ ಸಂಧಿಸುವಂತ ಆಸೆ ಕೆಲವರಿಗೆ ಇರುತ್ತದೆ. You know, there are certain people, ಕೆಲವು ಜನರಿದ್ದೀರಿ, they want to visit their villages during some fair. ಆ ಹಳ್ಳಿಗಳಿಗೆ ಸಂಧಿಸಲು ಬಯಸಿದರೆ ಯಾವಾಗ ನೋಡುವಾಗ ಜಾತ್ರೆ ಇರುವಂತ ಸಮಯದಲ್ಲಿ They will come to us for prayer. ತದನಂತರ ಪ್ರಾರ್ಥನೆಯಲ್ಲಿ They ಬರುತ್ತಾರೆ. are going for
fair. ನಾವು ಜಾತ್ರೆಗೆ ಹೋಗ್ತಾ ಇದ್ದೇವೆ. Aga, please pray that nothing will happen to ಆಗ us. ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಏನು ಕೂಡ ಅಲ್ಲಿ ನಡೆಯಬಾರದು, ಸಮಸ್ಯೆ ಆಗಬಾರದು. So we will tell them, ನಾವು ಅವ್ರಿಗೆ ಈ ರೀತಿಯಲ್ಲಿ why ಹೇಳ್ತೇವೆ, do you want to go even during these times? ಈ ಸಮಯದಲ್ಲಿ ಯಾಕೆ ನಿಮಗೆ ಹಳ್ಳಿಗೆ ಹೋಗ್ಬೇಕು? Aga, all our relatives are coming. ನಮ್ಮ ಸಂಬಂಧಿಕರೆಲ್ಲರೂ ಬರ್ತಾ They ಇದ್ದಾರೆ. are yearly ones. ಅವರು ವರ್ಷಕ್ಕೆ ಒಂದ್ಸರಿ ಮಾತ್ರ ಬಂದು We have ಸೇರೋಣ. not seen them since a year. ವರ್ಷದಿಂದ ನಾವು ಅವರನ್ನ ನೋಡೇ ಇಲ್ಲ. They will go to the village. ಅವರು ಆ ಹಳ್ಳಿಗೆ They ಹೋಗುತ್ತಾರೆ. want to meet their relatives. ಅವರ ಸಂಬಂಧಿಕರನ್ನು ಅವರು ಸಂಧಿಸಬೇಕೆಂದು They ಬಯಸುತ್ತಾರೆ. will eat in different places. ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಚೆನ್ನಾಗಿ ತಿನ್ನುತ್ತಾರೆ. And then something will happen. ತದನಂತರ ಅಲ್ಲಿ ಏನೋ ಒಂದು ಕಾರ್ಯ ನಡೆಯುತ್ತದೆ. They will call pastor. ತದನಂತರ ಸೇವಕರಿಗೆ ಫೋನ್ Now ಮಾಡ್ತಾರೆ. they will not call me Akka. ಈಗ ಅಕ್ಕನಿಗೆ ಫೋನ್ ಮಾಡೋದಿಲ್ಲ, They call pastor. ಈಗ ಸೇವಕರಿಗೆ ಫೋನ್ ಮಾಡ್ತಾರೆ. Pastor from 3 days. ಯಾಕಂದ್ರೆ ಸೇವಕರಿಗೆ ಏನು ಗೊತ್ತಿರೋದಿಲ್ಲ, ಅದಕ್ಕೆ 3 ದಿವಸದಿಂದ You know, they will call pastor. 3 ದಿವಸದಿಂದ ಸೇವಕರೇ ನನಗೆ ಈ ರೀತಿ ಆಗಿದೆ. You know, they will call pastor. ಅವರ ಸೇವಕರಿಗೆ ಅಲ್ಲಿ ಫೋನ್ ಮಾಡ್ತಾರೆ. They will say from 3 days, dysentery. 3 ದಿವಸದಿಂದ ನನಗೆ ಬೇದಿ ಆಗ್ತಾ ಇದೆ. Then ಸರಿಯಾಗಿ pastor ಸರಿ ಹುಡುಗರ then they will tell all the truth. ಆದ ನಂತರ ಪ್ರತ್ಯುತ್ತರವಾಗಿ ಸರಿಯಾಗಿ ಅಲ್ಲಿ ಬೈಯುವಾಗ ಹುಗಿಯುವಾಗ ಅದೇ ಅವರಿಗೆ ಆವಾಗ ಅರ್ಥವಾಗ್ತದೆ. Now they don't want Akka, they don't want pastor. ಈಗ ಅಕ್ಕ ಬೇಡ, ಪಾಸ್ಟಮ್ಮ ಬೇಡ ಅವರಿಗೆ. Then after 3 or 4 days, pastor will ask us. 3-4 ದಿವಸಗಳಿಂದ ಸೇವಕರು ನನ್ನ ಹತ್ರ ಕೇಳ್ತಾರೆ, Why these people call me like this? ಈ ರೀತಿಯಲ್ಲಿ ನನಗೆ ಅವರು ವಿಷಯ ಹೇಳಿ ಪ್ರಾರ್ಥನೆ Then ಮಾಡಿಕೊಂಡು we will tell him the real story. ಆದ ನಂತರ ಆ ನಿಜವಾದ ಸ್ಥಿತಿ ಏನೆಂದು ಅವರಿಗೆ ನಾವು ಹೇಳ್ತೇವೆ. Church, there is man standard. ಸಭೆಯ ಮನುಷ್ಯನ ಮಟ್ಟ ಒಂದಿದೆ, There is God standard. ದೇವರ ಮಟ್ಟ ಒಂದಿದೆ. God knows all your plans. ದೇವರು ನಿಮ್ಮ ಎಲ್ಲ ಆಲೋಚನೆಗಳನ್ನು God ಬಲ್ಲವನಾಗಿ knows all your hypocrisy. ದೇವರ ಎಲ್ಲ ನಿಮ್ಮ ಕಪಟತನಗಳನ್ನು God ಬಲ್ಲವನಾಗಿ knows why you are going ನೀವು there. ಯಾಕೆ ಅಲ್ಲಿ ಹೋಗ್ತಿದ್ದೀರಾ ಅನ್ನೋದನ್ನು ದೇವರಿಗೆ ಗೊತ್ತಿದೆ. God knows why you need that friendship with that person. ಆ ವ್ಯಕ್ತಿಯ ಜೊತೆ ಯಾಕೆ ನಿಮಗೆ ಒಂದು ಸ್ನೇಹ ಬೇಕೆಂದು ನಿಮಗೆ ದೇವರಿಗೆ ಗೊತ್ತಿದೆ. Today God is speaking to you. ಇವತ್ತಿನ ದಿವಸ ದೇವರು ನಿಮ್ಮ ಜೊತೆ ಮಾತನಾಡ್ತಿದ್ದಾರೆ. Where is your standard of life? ನಿಮ್ಮ ಜೀವಿತದ ಮಟ್ಟವನ್ನ ದೇವರ ಮಟ್ಟಕ್ಕೆ ಹೆಚ್ಚಿಸಿಕೊಳ್ಳಿರಿ. Many people, ಯವನಸ್ಥರೇ, your friends are doing something nonsense. ನಿಮ್ಮ ಒಂದು ಸ್ನೇಹಿತರು ಮೂರ್ಖತನದ ಕೆಲಸವನ್ನು ಮಾಡುವಾಗ You don't do it. ನೀವು ಅದನ್ನು ಮಾಡಬೇಡ್ರಿ. Don't let your friends dictate your life. ನಿಮ್ಮ ಸ್ನೇಹಿತರು ನಿಮ್ಮ ಜೀವಿತವನ್ನ ಸರ್ವಾಧಿಕಾರ ರೀತಿಯಲ್ಲಿ ನಡೆಸುವುದಕ್ಕೆ ಬಿಟ್ಟು ಬಿಡಬೇಡ್ರಿ. If you want to make a difference in your life, ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ನೀವು if you ತರಬೇಕಾದರೆ, want to change your life, ನಿಮ್ಮ ಜೀವಿತವನ್ನು ನೀವು ಬದಲಾವಣೆ if you ಮಾಡಬೇಕಾದರೆ, want to enter everything that God has for you, ದೇವರು ನಿಮಗೆ ಇಟ್ಟಿರುವಂತ ಎಲ್ಲವನ್ನ ನೀವು ಪಡೆದುಕೊಳ್ಳಬೇಕಾದರೆ, don't let the society decide or dictate your standards. ಈ ಒಂದು ಸಮಾಜ ನಿಮ್ಮನ್ನ ನಡೆಸುವುದು, ಸಮಾಜ ನಿಮ್ಮನ್ನ ಹೇಳಿಕೊಡುವ ರೀತಿಯಲ್ಲಿ ನಡೆದುಕೊಳ್ಳಬೇಕು. Let Lord and His word define your standards. ದೇವರು ಮತ್ತು ದೇವರ ವಾಕ್ಯ ನಿಮ್ಮ ಮಟ್ಟವನ್ನ ನಿರ್ಧಾರ ಮಾಡುವುದಾಗಲಿ. Hallelujah. You know, Peter writes in his letter, ಪೇತ್ರನು ಆತನ ಪತ್ರಿಕೆಯಲ್ಲಿ ಈ ರೀತಿಯಲ್ಲಿ we ಬರೆಯುತ್ತಿದ್ದಾನೆ, are a chosen people. ನಾವು ದೇವರಾದುಕೊಂಡ ಜನಾಂಗವಾಗಿದ್ದೇವೆ. We are a royal priesthood to God. ನಾವು ರಾಜ ವಂಶಸ್ಥರು, ಅದೇ ರೀತಿಯಲ್ಲಿ ಯಾಜಕರಾಗಿದ್ದೇವೆ. God's many own possession. ನಾವು ಆತನ ಸ್ವಕೀಯ ಜನರಾಗಿದ್ದೇವೆ. 1 Peter chapter 2 verse number 9. ಮೊದಲನೇ ಪೇತ್ರ 2:9 ವಚನ. The Bible says we are a chosen people, a royal priesthood to God, and God's very own possession. ಸತ್ಯವೇದ ಹೇಳ್ತದೆ ಅಲ್ಲಿ, ಮೊದಲನೇ ಪೇತ್ರ 2:9 ವಚನ, ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. Hallelujah. If you really want to change your life, ನಿಮ್ಮ ಜೀವಿತವನ್ನು ನಿಜವಾಗಲೂ ನೀವು ಬದಲಾವಣೆ ಮಾಡಬೇಕೆಂದು if ಬಯಸುತ್ತಾರೆ. today your standard that is over, ಇವತ್ತಿನ ದಿವಸ ಯಾವ ಮಟ್ಟದಲ್ಲಿ ನೀವಿದ್ದೀರೋ ಅದು ಮುಗಿದು ಹೋದ ಕತೆ. raise your standard up to God. ಇವತ್ತಿನ ದಿವಸ ದೇವರ ಮಟ್ಟಕ್ಕೆ ನಿಮ್ಮ ಮಟ್ಟವನ್ನು ತರರಿ. For example, ಉದಾಹರಣೆ ನೋಡುವಾಗ, trying to reach on time for your appointments. ನಿಮ್ಮ ಒಂದು ಅಪಾಯಿಂಟ್ಮೆಂಟ್, ನೀವು ಯಾವ ಸ್ಥಳದಲ್ಲಿ ಇರಬೇಕು ಬರಬೇಕು ಎಂದು ಇರುತ್ತದೋ ಆ ತಕ್ಕ ಸಮಯಕ್ಕೆ ನೀವು ಬನ್ನಿರಿ. Including your church services. ನಿಮ್ಮ ಸಭೆಯ ಒಂದು ಸರ್ವಿಸ್ ಆಗಿರ್ಬೋದು, ಅದಕ್ಕೆ ಸಮಯಕ್ಕೆ ಬನ್ನಿರಿ. Maybe you need not to consume the aerated drinks. ನೀವು ಯಾವುದೇ ಒಂದು ಬೇಡವಾದ ಒಂದು ಪಾನಗಳನ್ನು ನೀವು ತೆಗೆದುಕೊಳ್ಳಬಾರದೆಂದಿರುವಾಗ ಅದನ್ನು ತೆಗೆದುಕೊಳ್ಳಬೇಡ್ರಿ. You need to take care of your health. ನಿಮ್ಮ ಆರೋಗ್ಯದ ವಿಚಾರವಾಗಿ ನೀವು ಬಹಳ ಜೋಪಾನ ಮಾಡಿಕೊಳ್ಳಬೇಕು. Rarely in occasions that is fine, that is not fine, but still. ಯಾವತ್ತೋ ಒಂದು ದಿವಸ ಪರವಾಗಿಲ್ಲ, ಅಥವಾ ಅದು ಕೂಡ ಸರಿಯಲ್ಲ, ಆದ್ರೂ ಕೂಡ ಅದು ಪರವಾಗಿಲ್ಲ. It is better you stop going for the aerated drinks. ಆ ಒಂದು ಬೇಡವಾದ ಪಾನಗಳಿಗೆ ನೀವು ಅದನ್ನು ಸೇವಿಸೋದು ಅದು ತಪ್ಪು, ಅದು ಮಾಡಬಾರದು. If you are having irregular times in sleeping and waking up, ನೀವು ಮಲಗುವುದರಲ್ಲಿಯೂ ಎದ್ದೇಳುವುದರಲ್ಲಿಯೂ ಬೇರೆ ಸಮಯಗಳು ವ್ಯತ್ಯಾಸ you ಇರುವುದಾದ್ರೆ need to make it a regular time. ನೀವು ಅದನ್ನು ಸರಿಯಾದ ಸಮಯದಲ್ಲಿ ಅದನ್ನು You ಮಾಡಬೇಕಾಗಿದೆ. set an appropriate time. ನೀವು ಆ ಒಂದು ಸರಿಯಾದ ನಿಗದಿತವಾದ ಸಮಯವನ್ನು Come into ಇಟ್ಟುಕೊಳ್ಳಿ. your prayer life. ನಿಮ್ಮ ಪ್ರಾರ್ಥನೆ ಜೀವಿತ ಬರುವಾಗ Set a time for your prayer life. ಅದಕ್ಕೋಸ್ಕರವಾಗಿ ಕೂಡ ಪ್ರಾರ್ಥನೆ ಜೀವಿತಕ್ಕೆ ಒಂದು ಸಮಯವನ್ನು Be ನೀಡಿ. in health or be in relationship, be serving the Lord, everything
God's standard. ನೀವು ಆರೋಗ್ಯದ ವಿಚಾರ ಆಗಿರಬಹುದು, ಸಂಬಂಧಗಳನ್ನು ನಿಭಾಯಿಸುವ ವಿಚಾರ ಆಗಿರಬಹುದು, ದೇವರ ಜೊತೆ ಒಂದು ಇರುವಂತಹ ನಿಕಟವಾದ ಸಂಬಂಧದ ವಿಚಾರ ಆಗಿರಬಹುದು, ದೇವರ ಮಟ್ಟದಲ್ಲಿ ಅದನ್ನು You ನಡೆಸಿಕೊಂಡು know, Paul is writing to Colossians, the believers of Colossians. ಪೌಲನು ಕೊಲೊಸ್ಸೆದಲ್ಲಿರುವಂತಹ ಸಭೆಯ ವಿಶ್ವಾಸಿಗಳಿಗೆ ಈ ರೀತಿಯಲ್ಲಿ ಬರೆಯುತ್ತಿದ್ದಾನೆ. Chapter 3 verses from 1 to 4. ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 4 ವಚನಗಳು. You know, Colossians chapter 3 verses from 1 to 4. ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 4. Since you have been raised to a new life with Christ, set your sights on the realities of heaven. Think about the things of heaven rather than the things of earth. For you died to this life, and your true life is hidden with Christ in God. And when Christ, who is your life, is revealed to the entire world, you will share in the splendor of His glory. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಮೇಲಿನಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿರ್ತದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. Hallelujah. This verse ಈ ವಾಕ್ಯ is talking about raising your standards. ನಿಮ್ಮ ಮಟ್ಟವನ್ನ ಮೇಲ್ಮಟ್ಟಕ್ಕೆ ತರುವುದ ವಿಚಾರವಾಗಿ You ಮಾತನಾಡ್ತಾರೆ. know, Apostle Paul is ಈ saying, ಅಪೊಸ್ತಲನಾದ ಪೌಲನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, as a Christian, ನೀವು ಕ್ರೈಸ್ತರಾಗಿ ಕ್ರಿಸ್ತನಲ್ಲಿ you ಇರುವವರಾಗಿ will effectively raise your standard. ನೀವು ನಿಮ್ಮ ಒಂದು ಮಟ್ಟವನ್ನ ನೀವು ಮೇಲ್ಮಟ್ಟಕ್ಕೆ And you ತರಬೇಕಾಗಿದೆ. should become an advertisement for Christ. ನೀವು ಕ್ರಿಸ್ತನಿಗೆ ಒಂದು ಜಾಹೀರಾತಾಗಿ ಮಾರ್ಪಡಬೇಕಾಗಿದೆ. That will change your lifestyle. ಅದು ನಿಮ್ಮ ಜೀವಿತವನ್ನ ಬದಲಾವಣೆಗೊಳಿಸುತ್ತದೆ. Today's message for you. ಇವತ್ತಿನ ದಿವಸದ ಈ ಸಂದೇಶ, Raise your standard of life. ನಿಮ್ಮ ಜೀವಿತದ ಮಟ್ಟವನ್ನ ಮೇಲ್ಮಟ್ಟಕ್ಕೆ ತಗೋಬೇಕು. Raise your standard of thinking. ಅದೇ ರೀತಿಯಲ್ಲಿ ನಿಮ್ಮ ಆಲೋಚನೆಗಳನ್ನ ಮೇಲ್ಮಟ್ಟಕ್ಕೆ ತಗೋಬೇಕು. Raise your standard of spiritual life. ಅದೇ ರೀತಿಯಲ್ಲಿ ನಿಮ್ಮ ಆತ್ಮಿಕ ಮಟ್ಟವನ್ನು ಕೂಡ ಮೇಲಕ್ಕೆ ತೆಗೆದುಕೊಂಡು ಬನ್ನಿ. Hallelujah. God bless everyone according to this word. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. Isaiah chapter 55 verse number 9. ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 9ನೇ ವಚನದ ಪ್ರಕಾರ. And 1 Peter chapter 2 verse number 9. ಅದೇ ರೀತಿಯಲ್ಲಿ 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸುವುದಾಗಲಿ. ಸರಿದಾದ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ಕರ್ತನೆ, ನಾವು ಮನುಷ್ಯರು ಕರ್ತನೆ ಈ ಮಣ್ಣಿಗೆ ಸೇರಲ್ಪಟ್ಟವರಾಗಿದ್ದೇವೆ. ಕರ್ತನೆ, ನಾವು ಮಣ್ಣಿನ ಕರ್ತನೆ ಸ್ವಭಾವವನ್ನು ಹೊಂದಿದವರಾಗಿದ್ದೇವೆ. ಈ ಮಣ್ಣಿನ ಘಟಕದಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆಯನ್ನ, ನಿನ್ನ ಸಾನ್ನಿಧ್ಯವನ್ನ, ಕರ್ತನೆ ನಿನ್ನ ಆತ್ಮನನ್ನ ಇಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆದ್ರೆ ಕರ್ತನೆ, ಅನೇಕ ಬಾರಿ ಮಣ್ಣಿನ ಸ್ವಭಾವವುಳ್ಳಾದ ನಾವು ಕರ್ತನೆ ಮಣ್ಣಿನ ಸ್ವಭಾವಕ್ಕೆ ತಕ್ಕ ಹಾಗೆ ಆಲೋಚನೆ ಮಾಡುವುದುಂಟು, ಮಾರ್ಗಗಳನ್ನು ಆರಿಸಿಕೊಳ್ಳುವುದುಂಟು, ಆ ಮಟ್ಟದಲ್ಲಿ ಇರುವುದುಂಟು. ಕರ್ತನೆ, ಇವತ್ತಿನ ದಿವಸ ನಮ್ಮ ಆಲೋಚನೆಗಳು ಬದಲಾವಣೆ ಆಗಲಿ, ನಮ್ಮ ಮಾರ್ಗಗಳು ಬದಲಾವಣೆ ಆಗಲಿ, ನಮ್ಮ ಮಟ್ಟ ಕರ್ತನೆ ಮೇಲ್ಮಟ್ಟಕ್ಕೆ ಬರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಟ್ಟಕ್ಕೆ ಸ್ವಾಮಿ ಕರ್ತನೆ, ಅದು ಕರ್ತನೆ ಮ್ಯಾಚ್ ಆಗುವ ಹಾಗೆ ನೀನು ತಾನೇ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಇದಕ್ಕೆ ವಿರುದ್ಧವಾಗಿ ಕರ್ತನೆ ನಾವು ನಿನ್ನ ರೀತಿಯಲ್ಲಿ ಆಲೋಚನೆ ಮಾಡದಂತೆ, ನಿನ್ನ ಮಾರ್ಗದಲ್ಲಿ ನಡೆಯದಂತೆ ನಮ್ಮನ್ನ ತಡೆ ಒಡ್ಡುವಂತ ಎಲ್ಲಾ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಕೊಟ್ಟು ನಮ್ಮನ್ನೆಲ್ಲರನ್ನು ನಿನ್ನ ನಡೆಸಬೇಕಾಗಿ ಸ್ತೋತ್ರ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಡ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್.